ಅಪ್ಪಯ್ಯ ಪ್ರವೀಣ ಮೋನು ಅವ್ರ ಹತ್ತಿ ಮನೆಗೆ ಹೋಗ್ಯಾನಪ್ಪ. ನಮ್ಮ ಅಮ್ಮನಾಣಿ ನಡುವೆ ಮಾತಾಡೋದು ಬಿಟ್ಬಿಟ್ಟಿದ್ವಿ. ಒಂದು ಹೇಳಿದ್ರು 16 ಅರ್ಥ ಮಾಡ್ಕೊಂತಾರೆ. ಅಮ್ಮನ ಪಾರತಮ್ಮನ ಮಗಳಿಗೆ ಬೈತಾ ಇದ್ಲು, ರಂಕು ಮುಂಡೆ 3 ಹೊತ್ತು ಮೊಬೈಲ್ ನೋಡ್ಕೊಂಡಿರ್ತೀಯ, ಪಂಗನಲ್ಲ ಪಾಠನಲ್ಲ ಅಂತ ಬೈತಾ ಇದ್ಲು. ಏನೆಲ್ಲ ಬೈತಾ ಇಲ್ಲಪ್ಪ. ನಾನು ಅದಕ್ಕೆ ಆ ಮಗುನ ಕೂರಿಸ್ಕೊಂಡು, ಅಮ್ಮಯ್ಯ ಹಿಂಗೆಲ್ಲ ಮಾಡಬಾರ್ದು, ಮನೆಗೆ ಎಲ್ಲಾರನ್ನೂ ಚೆನ್ನಾಗಿ ಭಾವಿಸ್ಬೇಕಮ್ಮ, ಭಾವನೆಗಳು ಮುಖ್ಯ, ಭಾವನೆಗಳು ಮುಖ್ಯನಮ್ಮ ಅಂತ ಹೇಳಿ ಬುದ್ಧಿ ಹೇಳಿ ಬಂದೆ. 3 ದಿವ್ಸಕ್ಕೆ ಅವ್ರ ಭಾವನ ಜೊತೆ ಕೊಡಾಕ್ಬಿಟ್ಟಾಳೆ. ಅವ್ರ ಅಪ್ಪನೋ ಅವ್ರ ಅಮ್ಮನೋ ಕೇಳಿದ್ರೆ ಯಾರನ್ನ ಕೇಳ್ಕೊಟ್ಟಿದ್ದು ಅಂದರೆ ಮುಂಜಾನೆ ಅಂದ. ನಾನು ಭಾವನೆಗಳು ಮುಖ್ಯ ಅಂದರೆ ಭಾವನೆ ಮುಖ್ಯ ಅಂತ ಭಾವನ ಜೊತೆ ಗೋಡಾಕ್ಬಿಟ್ಟಾಳಪ್ಪ. ನಾನೇನು ಮಾಡಲಿ ಹೇಳು. ಅದಕ್ಕೆ ಈ ನಡುವೆ ಮಾತಾಡೋದು ನಿಲ್ಲಿಸ್ಬಿಟ್ಟಿದ್ನಪ್ಪ. ಬಾಯ್ಗೆ ಪ್ಲಾಸ್ಟರ್ ಹಾಕ್ಕೊಂಬಿಡೋಣ ಅನ್ಕೊಂಡಿದ್ದೀನಿ ನಮ್ಮ ಅಮ್ಮನಾಣೆ. ಹಾಂ, ಆಮೇಲೆ ಆ ಶಂಕರ್ನ 45 ವರ್ಷ ಆಗಿತ್ತು. ಅಪ್ಪಯ್ಯ ಶುಗರು ಪಗರು ಬರ್ಕುಡ್ದು ಅಂದರೆ ಬ್ರಾಹ್ಮಿ ಮುಹೂರ್ತದಾಗ ಎದ್ದುಬಿಟ್ಟು ಬೆಳಗ್ಗೆ 1 ಗಂಟೆ ಬೆವರು ಸುರಿಸಿ ವ್ಯಾಯಾಮ ಮಾಡಬೇಕು. ಅವಾಗ ನೋಡಪ್ಪ ಸಖತ್ತಾಗಿರ್ತದೆ ನಿನ್ನ ಆರೋಗ್ಯ. ನೀನು ನಡಿ, ನಿನಗಾಗಿ ದುಡಿತೇನೆ ಅಂತ ಹೃದಯ ಹೇಳ್ತದೆ. ಹಂಗಾಗಿ ನೀನು ಬೆವರು ಸುರಿಸಿ ವ್ಯಾಯಾಮ ಮಾಡಬೇಕು ಅಂತ ಹೇಳಿದ್ನಪ್ಪ. ಆ ಪಾಪ ಮುಂಡ ಮಗನ ಏನು ಮಾಡ್ಯವನೆ ಅಂದರೆ ದಿನ 4 ಗಂಟೆಗೆ ಎಂಟ್ರನ್ನೇ ಬಿಡ್ಸವನೆ. ಅದೇನು ಅರ್ಥ ಮಾಡ್ಕೊಂಡು ಅದೇನು ನಂಗೇನು ಗೊತ್ತಾ. ಅಮ್ಮಯ್ಯ ಎದ್ದೇಳು ಮುಂಜಾನೆ ಏನೋ ಹೇಳವನೆ, ಅಮ್ಮಯ್ಯ ಎದ್ದೇಳು ಮುಂಜಾನೆ ಏನೋ ಹೇಳವನೆ ಅಂತ. ನನಗೆ ದೇವ್ರಣ್ಣ ಆ ಅಮ್ಮನ ಮನೆ ಹತ್ರಕ್ಕೆ ಬಂದ್ಬಿಟ್ಟು ಏನು ಗಬ್ಬು ಮಾತುಗಳು ಹೇಳ್ಕೊಟ್ಟಿರೋದು ನಮ್ಮ ಯಜಮಾನ್ಕ ಅಂದ. ನಾನು ಹಂಗಲ್ಲಮ್ಮ ಹೇಳ್ಕೊಟ್ಟಿದ್ದು, ಬೆವರು ಸುರಿಸಿ ವ್ಯಾಯಾಮ ಮಾಡ್ಬೇಕು ಅಂತ ಹೇಳಿದ್ನ್ಯಾ. ಆ ಪಾಪ ಮುಂಡೆ ಮಕ್ಕಳದ್ದು ಏನು ಅರ್ಥ ಮಾಡ್ಕೊಂಡು ಹೋಗತ್ತ ಅಂತ ಬೈದ್ನ್ಯ. ಹಂಗಾಗ್ಬಿಟ್ಟೆ. ಅದಕ್ಕೆಪ್ಪ ನಾನು ಈ ನಡು ದೇವ್ರಾಣೆ ಮಾತಾಡೋಕ್ಕೆ ಹೋಗಲ್ಲ. ನಮಗೂ 45 ವರ್ಷ ಆಗಿದಪ್ಪ. ದೇವ್ರಾಣೆ ಇನ್ನೂ ಜಾಸ್ತಿ ಆಗಿದೆ ಅನ್ಕೊಂಡ್ಯಾ. ಇರಲಿ ಬಿಡು, ಗಂಡಸ್ರು ಏಜ್ ಹೇಳೋಕೆ ಹೋಗ್ಬಾರ್ದು. ಅವ್ರು ಹೆಂಗಸ್ರು ಹೇಳ್ತಾರ, ನಾವು ಹಂಗಿರೋ ಅಷ್ಟು ಕಮ್ಮಿ ಹೇಳ್ಕೊಳ್ಳೋಣ. ಹಾಂ, ಈ ಪಾಪ ಮುಂಡೆ ಮಕ್ಕಳು ರೈತರಿಗೆ ಯಾರು ಎಣ್ಣೆ ಕೊಡ್ತಾ ಇಲ್ಲ. ನಮ್ಮ ಅಮ್ಮನಾಣಿ ಶಾನ ಬಾಧೆ ಆಗ್ಬಿಟ್ಟದಪ್ಪ. ಕಾದು ಕಬ್ಬಣಾಗೇ ಬಿಟ್ಟಿದ್ದೀನಿ, ಹೆಂಚು ಮೇಲೆ ಕೂತ್ಕೊಂಡಿದ್ದೀನಿ. ನಮ್ಮ ಅಮ್ಮನಾಣೆ ಶಾನ ಬಾಧೆ ಆಗ್ಬಿಟ್ಟದೆ. ಯಾರನ್ನ ಕೇಳಿದ್ರು ಹೆಣ್ಣು ಕೊಡ್ತಾ ಇಲ್ಲ. ಇಲ್ಲಿ ಯಾರೋ ಆಂಟಿ ಅಂತ ಹುಡುಗಿ ಬಸ್ಸಕ್ಕೆ ಕಾಯ್ತಾ ಇರ್ತಾಳೆ. 1 ತಿಂಗಳಿಂದ ಹೊಂಚಾಕ್ತಾ ಇದ್ದೀನಿ. ಜೋಳ ಕಾಳುಗಳು 2 ಹಾಕ್ತೀನಿ, ಏನಾನ ತಿಂತದೆ ನೋಡ್ತೀನಿ. ಓಹೋ ಬಂದ್ಬಿಟ್ಟವಳೆ. ಸಾಕಾತಾಗವಳೆ. ಯಾವೂರು? ಕೋಲಾರ. ಕೋಲಾರೇನಾ? ನೋಡಕ್ಕೆ ಸಖತ್ತ ಕಾಣಿಸ್ತೀರಿ. ಏನು ತಿನ್ನೋದು ನೀವು ಒಟ್ಟಿಗೆ? ಅನ್ನ. ಅನ್ನ? ಓ, ಅನ್ನ ತಿನ್ನೋರು ಹಿಂಗಿರಲ್ಲೇ. ಸಗಣಿ ತಿಂತೀನಿ. ಸಗಣಿ ತಿಂತೀರೇನೋ? ಓ, ಅದಕ್ಕೆ ಸಗಣಿ ಒಂದು ಲೋಡ್ 8,000 ರೂಪಾಯಿ ಆಗಿಬಿಟ್ಟದೆ. ಹೌದಾ? ನೀವು ಹೆಂಗೆ ತಿಂತೀರಿ ಸಗಣಿ? ಏನು ಸಗಣಿ ಪ್ಲೇಟಾಗಿ ಹಾಕಿ ಏನು ತಿಂತೀರಾ? ಇಲ್ಲ ಹಸು ಇಕ್ಕೋವಾಗೆ ಹೋಗ್ಬಿಟ್ಟು ಹಂಗೆ ಹಿಡ್ಕೊಂಡು ಗಬ ಅಂತ ತಿನ್ಬಿಡ್ತೀರಾ? ಇದು ಚಪ್ಪಲಿ. ಹ್ಞೂ ಗೊತ್ತಾಯ್ತು. ಹೊಸ್ದಾಗಿ ತಕೊಂಡಿದ್ನಿ. ಅದು ಗೊತ್ತಾಯ್ತು. ಚರ್ಮದ್ದು. ಚರ್ಮದ್ದು? ಹಾಂ. ಸಖತ್ತಾಗವೆ. ಎಷ್ಟು ಕೊಟ್ರೆ? 3,000. ಓಹೋ, 3,000 ಕೊಟ್ರ್ಯಾ? ಜಾಸ್ತಿನೇ ಕೊಟ್ಬಿಟ್ಟಿದ್ದೀರಾ. ಕಾಲಕ್ಕೇನು ಕಾಕ್ಯಣಕ್ಕೋರಿ, ತಲೆಗೆ ಹಾಕ್ಕೊಂಬಿಡೋದ ಚೆನ್ನಾಗಿರೋದ. ಚರ್ಮದವ್ ಅಂತೆ, ಚರ್ಮದವ್. ಏನು ನಾನು ನೋಡಿದ ಚರ್ಮದವ? ಆ ಕಾಲದಾಗೆ ನಾನು ಚರ್ಮ ವಾದ್ಯಗಳ ಪ್ರವೀಣ. ಡೋಲು ಡಕ್ಕ ಡಬ್ರಿಗೆಲ್ಲ ಬಾರಿಸಿ ಬಿಚ್ಚಾಕ್ಬಿಟ್ಟಿದ್ದೀನಿ ನಮ್ಮ ಅಮ್ಮನಾಣೆ. ನನಗೆ ಕೇಳ್ತಾವಳಿ ಅಮ್ಮ ಚರ್ಮದವ್ ಅಂತ. ಚರ್ಮದವ್? ಓ, ಯಾಕ ನೀನು 1 ತಿಂಗಳಿಂದ ನಾನು ಹಿಂಗೆ ಫಾಲೋ ಮಾಡ್ಕೊಂಡ್ ಬರ್ತಾ ಇರೋದು? ಫಾಲೋ ಏನೋ ಮಾಡ್ತಾ ಇದ್ದೀನಿ, ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ. ಏನೋ ನೋಡ್ರಿ, ನನಗೂ 45 ವರ್ಷ ಆಗ್ಯಾಬಿಟ್ಟದೆ. ಕಾದು ಕಬ್ಬಣ ಆಗ್ಯಾಬಿಟ್ಟಿದ್ದೀನಿ. ನೀವು ನೋಡಿದ್ರೆ ಹಳೆ ಕಾಲದ ಬಂಗಾರ ನೋಡಿ ಒರಿಸಿ ಎತ್ತಿಕ್ದಂಗೆ ಕಾಣಿಸ್ತಾ ಇದ್ರಿ. ನೋಡ್ರಿ, ಅಷ್ಟು ಮನಸ್ಸು ಮಾಡ್ರಿ. ನಾವಿಬ್ಬರು ಮನಸ್ಸು ಮಾಡಿದರೆ ಈ ಪ್ರಪಂಚಕ್ಕೆ ಏನಾರು ಒಂದು ಕಾಣಿಕೆ ಕೊಡ್ಬೋದು. ಕೊಡ್ಬೋದು. ನೀನು ಇವಾಗ ಹಿಂಗೆ ನನಗೆ ತಲೆ ತಿಂತ ಇದ್ರೆ ಕುಂದಾನ್ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಕಂಪ್ಲೇಂಟ್?
ಕೊಟ್ಬಿಟ್ಟು ಹೋಗಿ ಏನು ನಿಮ್ಮ ಅಪ್ಪನ ಪೊಲೀಸಾ? ಯಾಕ ಹೆಂಗೈತ್ ಮೈಕ? ಓ ಗೋಡ ಕುಂದಾಣ್ ಪೊಲೀಸ್ ಸ್ಟೇಷನ್ನಾಗೆಲ್ಲ ನಮ್ಮ ಶೆಡ್ಕ್ರೇ ಇರೋದು. ಅಭಯ ಸಿಬಿಐ ಶಂಕರ್ ನಮ್ಮ ಚಿಕ್ಕಪ್ಪನ, ಶಂಕರ್ ಬಿದ್ರಿ ನಮ್ಮ ದೊಡ್ಡಪ್ಪನ. ಕೇಳಿಸ್ಕೊಳ್ರಿ ನಾವು ಕೇಳಿಸ್ಕೊಳ್ರಿ. ಕೇಳಿಸ್ಕೊಂಡ್ಲಿ ಬಿಡು. ಹಿಂಗೆ ನನಗೆ ತಲೆ ತಿಂತಾ ಇರೋ ನಮ್ಮ ಅಪ್ಪನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಇವಾಗ ಬರಲ್ಲ ಅಂದ್ರೆ ಅವಾಗ ಕೇಳಿ ಪೊಲೀಸರು ನಂಗೆ ಜೊತೆಗೆ ಕರ್ಕೊಂಬತ್ತೀನಿ ಇರು. ಕರ್ಕೊಂಬೋಗ್. ಯಮ್ನೇನೋ ಬರಿತಾಳಪ್ಪ, ಲವ್ ಲೆಟರ್ ಇರ್ಬೇಕು. ಒಟ್ನಾಗ ಇವು ಹಳೆ ಮಾಡ್ಲುಗಳು ಮೋಟ್ರ್ಗಳ ಮೇಲೆ ರೋಸ್ಟ್ ಇದೆ, ಹೇಳಕ್ಕಾಗಲ್ಲಪ್ಪ. ಇಂದ ಏನಿದು ಕಟಿಂಪ್ಲರ್ ಕೊಟ್ಟಂಗಿದ್ಯಾ? ಫೋನ್ ನಂಬರ್ ಇದ್ರ ಮೇಲೆ ಬರ್ದಿದ್ರ್ಯಾ? ಯಾರ್ದು? ನಿಮ್ಮ ಅಮ್ಮಂದ? ಅಲ್ಲ ನಮ್ಮ ಅಪ್ಪಂದು. ನಿಮ್ಮ ಅಪ್ಪಂದೇನು ಮುಸ್ಲಿವನ್ ಹತ್ರ ನಾನೇನು ಮಾಡೋದು? ಅಪ್ಪ ಸೊಮೆ ನಂದು. ನಿಂದ? ಯಾವಾಗ ಮಾಡಲಿ? ಯಾವಾಗನ ಮಾಡೋ, ನಮ್ಮ ಅಪ್ಪನೇ ರಿಸೀವ್ ಮಾಡ್ತಾನ. ಹೌದೇನ? ನಿಂದೇನು ಅಭ್ಯಂತರ ಇಲ್ಲ? ನಮ್ಮ ಅಪ್ಪನ ತಾಗ ನೀನು ಮಾತಾಡಿದ್ರೆ ನಂದೇನು ಅಭ್ಯಂತರ ಇಲ್ಲ. ಮೇರಾ ದಿಲ್ ಕಿ ದಡ್ಕನ್ ಬಂದ ಮೇಲೆ ಗುಲ್ಕನ್ ಅಪಾಯ ರೊಟ್ಟಿ ಜಾರಿ ತುಪ್ಪಾಕಿ ಬಿದ್ದೋಗ್ಬಿಡ್ದ. ಒಂಥರ ಮರಳುಗಾಡಾಗ ಬಿಂದಿಗೆ ನೀರು ಸಿಕ್ಕದಂಗೆ ಆಗೋಗ್ಬಿಟ್ಟದಪ್ಪ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ಅಯ್ಯೋ ಅದೇನು ಮುಂದಕ್ಕೆ ಬಗ್ಳು ಸಾಯೆ. ಅದಲ್ಲಿಗೆ ಟೇಪು ಸ್ಟ್ರಕ್ ಆಗ್ಬಿಟ್ಟದೆ ಅಂದಂಗೆ. ನಿಮ್ಮ ಹೆಸರೇನು? ನನ್ನ ಹೆಸರು ಗೀತಾ. ಗೀತಾ? ನನ್ನ ಹೆಸರು ಮಂಜು. ಮಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಇಂದು ಆ ಬ್ರಹ್ಮನು.